ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಸೂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ. ಹೌದು ವೀಕ್ಷಕರೇ, 200 ರೂಪಾಯಿ ಕಟ್ಟಿ ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಮೂಲಕ ಯಾವ ತರ ಪಡ್ಕೋಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಇನ್ನು ಎರಡನೇದಾಗಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ 3 ದೊಡ್ಡ ಅಪ್ಡೇಟ್ ಕೂಡ ಬಂದಿದೆ. ಬೇಗನೆ ಈ ಕೆಲಸ ಮಾಡಿ ಮುಗಿಸಿಕೊಳ್ಳಿ, ಇಲ್ಲವಾದಲ್ಲಿ ಗ್ಯಾಸ್ ಕನೆಕ್ಷನ್ ನಿಮಗೆ ಸಿಗದೇನೆ ಇರಬಹುದು. ಹೌದು, ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧ ಪರಿಣಾಮ ಭಾರತಕ್ಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡ್ತಾ ಇದೆ. ಇದರ ನಡುವೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋರಿಗೆ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಇನ್ನು 33 ಪ್ರಶ್ನೆ ಕೇಳಲು ನಿಮ್ಮ ಮನೆಗೆ ಬರ್ತಾರೆ ಅಧಿಕಾರಿಗಳು ಜನಗಣತಿ ಮಾಡೋದಕ್ಕೆ. ಹೌದು ವೀಕ್ಷಕರೇ, ನೀವು ಕೂಡ 33 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಆ 33 ಪ್ರಶ್ನೆಗಳಂದ್ರೆ ಯಾವುದು? ಮೊನ್ನೆ ತಾನೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕೇಳಿದ್ರಲ್ಲ, ಆ ಪ್ರಶ್ನೆಗಳು ಅದರಲ್ಲಿ ಸ್ವಲ್ಪ ಇದ್ದಾವೆ. ಆದ್ರೆ 33 ಪ್ರಶ್ನೆಗಳು ಇದು ಕೇಂದ್ರ ಸರ್ಕಾರದ ಜನಗಣತಿ ಆಗಿರೋದ್ರಿಂದ ಇಲ್ಲೂ ಕೂಡ ಮಾಡಲಿದ್ದಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾಗಬಹುದು. ಪಾಕಿಸ್ತಾನದಲ್ಲಿ ನಡೆದ ಸಂಧಾನ ಸಭೆ ಸಂಪೂರ್ಣ ವಿಫಲವಾಗಿದೆ. ನಾವು ಪಾಕಿಸ್ತಾನಕ್ಕೆ ಬರಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಈಗ ಭಾರಿ ಮುಖಭಂಗ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ. ಇನ್ನು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕ್ಯಾನ್ಸಲ್ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿದೆ. ನೀವೇನಾದ್ರೂ ಪೇಟಿಎಂ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಟ್ಟಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪೇಟಿಎಂ ಆಪ್ ಬಳಕೆ ಮಾಡೋರ್ಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಲಿದೆ. ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಆಗಿರೋದ್ರಿಂದ ನೀವು ಗೃಹಲಕ್ಷ್ಮಿಯರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಸೂಪರ್ ಗುಡ್ ನ್ಯೂಸ್ ಬಂದಿದೆ. ಇನ್ನು ಎರಡನೇದಾಗಿ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 28, 29 2 ಕಂತು ಹಣ ಜಮೆ ಆಗಿದೆಯಾ ಅಥವಾ 28 ಕಂತು ಮಾತ್ರ ಜಮೆ ಆಗಿದೆಯಾ? ನಮಗೆ ಕಮೆಂಟ್ ಅಲ್ಲಿ ನೀವು ಉತ್ತರ ಕೊಡಬಹುದು. ನಿಮ್ಮ ಕಮೆಂಟ್ ಇಂದ ತುಂಬಾ ಜನರಿಗೆ ತುಂಬಾ ಸಹಾಯವಾಗುತ್ತೆ ವೀಕ್ಷಕರೇ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ದಯವಿಟ್ಟು ಮಾಡಿ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಸಂಘದ ಮೂಲಕ ಯಾವ ತರ ಹಣವನ್ನ ಪಡ್ಕೋಬಹುದು ಅಂದ್ರೆ ನೀವು ಸಾಲವನ್ನ ಪಡ್ಕೋಬಹುದು ವೀಕ್ಷಕರೇ. ನೋಡಿ, ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಜಾಯಿನ್ ಆಗ್ಬೇಕಂದ್ರೆ ಗೃಹಲಕ್ಷ್ಮಿ ಸಂಘದ ವಿವಿಧೋದ್ದೇಶ ಸಂಘದ 1,250 ರೂಪಾಯಿ ಪಾವತಿ ನೀವು ಹಣವನ್ನ ಕೊಡಬೇಕಾಗುತ್ತೆ. ಹೌದು, ಇಲ್ಲಿ 1,000 ರೂಪಾಯಿ ನಿಮ್ಮ ಹೆಸರಲ್ಲಿ ಡೆಪಾಸಿಟ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಅಂದ್ರೆ ಆ ಹಣ ಎಲ್ಲೂ ಹೋಗಲ್ಲ, ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಆಗುತ್ತೆ. 250 ರೂಪಾಯಿ ಮಾತ್ರ ಇಲ್ಲಿ ಚಾರ್ಜಸ್ ಅಂತ ಬರುತ್ತೆ ವೀಕ್ಷಕರೇ, ಅಂದ್ರೆ GST ಚಾರ್ಜಸ್ ಅಂತ ಬರುತ್ತೆ. ನಂತರ ನೀವೇನ್ ಮಾಡ್ಬೇಕು, ಆ ನಿಮ್ಮ ಗೃಹಲಕ್ಷ್ಮಿ ಹೊಸದಾಗಿ ಓಪನ್ ಆಗಿರೋ ಒಂದು ಅಕೌಂಟ್ ಅಲ್ಲಿ ಪ್ರತಿ ತಿಂಗಳು ಸಂಘದಲ್ಲಿ 200 ರೂಪಾಯಿ ಹಣವನ್ನ ನೀವು ಪಾವತಿ ಮಾಡಬೇಕು. ಸರಾಸರಿ 6 ತಿಂಗಳವರೆಗೂ, ಒಂದು ತಿಂಗಳು ಮಿಸ್ ಮಾಡದೆ 6 ತಿಂಗಳವರೆಗೂ ನೀವು 200 ರೂಪಾಯಿ ಪಾವತಿ ಮಾಡಿದ್ರೆ 1,200 ರೂಪಾಯಿ ಆಗುತ್ತೆ. ನಂತರ 7ನೇ ತಿಂಗಳು ನೀವು ಸಾಲ ಬೇಕು ಅಂತ ಅರ್ಜಿಯನ್ನ ಹಾಕಬಹುದು. ನೀವು ಸಾಲ ಬೇಕು ಅಂತ ಅರ್ಜಿ ಹಾಕಿದಾಗ ನಿಮಗೆ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಮಂಜೂರು ಮಾಡಲಾಗುತ್ತೆ. ಬಡ್ಡಿ ದರ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ಯಾವುದೇ ರೀತಿ ಅಡಮಾನ ಇಡೋದು ನೀವು ಬೇಕಾಗಲ್ಲ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಮೂಲಕವೇ ಗೃಹಲಕ್ಷ್ಮಿಯರಿಗೆ ಸಹಾಯವಾಗಲಿ ಅಂತ ಸರ್ಕಾರದಿಂದಲೇ ವಿವಿಧೋದ್ದೇಶ ಸಹಕಾರ ಸಂಘವನ್ನೇ ಪ್ರಾರಂಭ ಮಾಡಲಾಗಿದೆ. ಇದು 200 ರೂಪಾಯಿ ಕಟ್ಟಿ ಸಾವಿರಾರು ರೂಪಾಯಿ ಹಣ ಪಡ್ಕೊಳ್ಳೋ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಂತಾನೆ ಹೇಳ್ಬಹುದು. ಈ ಒಂದು ಯೋಜನೆ ಬಗ್ಗೆ ಹೆಚ್ಚು ಇನ್ನೂ ಅಪ್ಡೇಟ್ ಬೇಕಂದ್ರೆ ನಮಗೆ ಗೃಹಲಕ್ಷ್ಮಿ ಸಂಘ ಅಂತ ಕಮೆಂಟ್ ಮಾಡಿ, ಪೂರ್ತಿ ಅಪ್ಡೇಟ್ ನಿಮಗೆ ಸಿಗುತ್ತೆ. ಇನ್ನು 28ನೇ ಕಂತು, 29ನೇ ಕಂತು ಹಣ ಜಮೆ ಆಗ್ತಾ ಇದೆ. ಹೌದು, 28ನೇ ಕಂತು ಹಣ ನಿಮಗೆ ಬಂದಿದ್ರೆ ನಿಮಗೆ ಏನು ಕೂಡ ಚಿಂತೆನೆ ಇಲ್ಲ. 29ನೇ ಕಂತು ಹಣ 1 ವಾರ 10 ದಿನ ಲೇಟ್ ಆದ್ರೂ ಕೂಡ ನಿಮ್ಮ ಅಕೌಂಟ್ಗೆ ಬರುತ್ತೆ ವೀಕ್ಷಕರೇ. ಮೇ ಮೊದಲ ವಾರದಲ್ಲಿ ಮತ್ತೊಂದು ಕಂತಿನ ಹಣ ನಿಮಗೆ ಜಮೆ ಆಗೋ ನಿರೀಕ್ಷೆ ಇದೆ. ಆದ್ರೆ ಕೆಲವೊಬ್ಬರಿಗೆ 28ನೇ ಕಂತು ಹಣ ಬಂದಿಲ್ಲ, ಕೆಲವೊಬ್ಬರಿಗೆ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ವೀಕ್ಷಕರೇ, ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯೋ ಇಲ್ವೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗು, NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ 28ನೇ ಕಂತು ಜಮೆ ಆಗಿದೆ, 29ನೇ ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಮಧ್ಯಪ್ರಾಚ್ಯ ಯುದ್ಧ, ಅಮೆರಿಕ ಇರಾನ್ ನಡುವೆ ಯುದ್ಧ. ಈ ಒಂದು ಯುದ್ಧದಿಂದಾಗಿ ಹೋರ್ಮಜ್ ಜಲಸಂಧಿ ಈಗ ಮತ್ತೆ ಬಂದ್ ಆಗ್ತಾ ಇದೆ. ಭಾರತದ ಹಡಗುಗಳಿಗೂ ಕೂಡ ಈಗ ನಿರ್ಬಂಧವನ್ನ ಹೇರಲಾಗ್ತಾ ಇದೆ ಅಂತೆ. ಹೀಗಾಗಿ ನಮ್ಮ ಭಾರತಕ್ಕೆ ಮುಂದಿನ ತಿಂಗಳು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ಬಹುದು ಅಂತ ಖುದ್ದು ಆಹಾರ ಸಚಿವರು KH ಮುನಿಯಪ್ಪ ಅವರು ಕೇಂದ್ರ ಸರ್ಕಾರ ಕೂಡ ಹೇಳಿರುವಂತದ್ದು. ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಇದ್ರೆ ಸ್ವಲ್ಪ ಮಿತವಾಗಿ ಗ್ಯಾಸ್ ಸಿಲಿಂಡರ್ ಬಳಸಿ. ಯಾಕಂದ್ರೆ ಯುದ್ಧ ಪರಿಣಾಮ, ಕದನ ವಿರಾಮ ಮುರಿದು ಹೋಗಿದೆ, ಶಾಂತಿ ಮಾತುಕತೆ ವಿಫಲವಾಗಿದೆ, ಏನ್ ಬೇಕಾದ್ರೂ ಆಗ್ಬೋದು ಮುಂದಿನ ದಿನ. ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ಇದ್ದವರು ಈ KYC ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ.
ಯಾರೆಲ್ಲ ಈ KYC ಇನ್ನೂ ಕೂಡ ಮಾಡಿಸಿಲ್ಲ ಅಂದ್ರೆ ನೋಡಿ, ನಿಮ್ಮ ಗ್ಯಾಸ್ ಕಂಪನಿ ಏಜೆನ್ಸಿ ಇರುತ್ತಲ್ಲ, ಅಲ್ಲಿ ಹೋಗಿ ನಿಮ್ದು ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಒಂದು OTP, ನಿಮ್ಮ ಮೊಬೈಲ್ ನಂಬರ್ ನ ಲಿಂಕ್ ಮಾಡಿಸಿ ಅದಕ್ಕೆ OTP ಬರುತ್ತೆ, ವಿತರಣೆ ಮಾಡ್ತಾರೆ. ಈ ತರ ನೀವು OTP ಥ್ರೂ ಗ್ಯಾಸ್ ಸಿಲಿಂಡರ್ ತಗೋತಾ ಇದ್ರೆ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂದ್ರೆ ಓಕೆ. ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ಬೇಗನೆ ಮಾಡಿಸಿಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರೋ ಗ್ಯಾಸ್ ಕಂಪನಿಗಳು ವಿತರಣೆ ಮಾಡೋದಿಲ್ಲ ಅಂತ ಹೇಳಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಎರಡನೇದಾಗಿ ಅಮೆರಿಕ ಇರಾನ್ ನಡುವೆ ಯುದ್ಧ, ಜಲಸಂಧಿ ಈಗ ಬಂದಾಗಿದೆ ನೋಡಿ. ಈ ಜಲಸಂಧಿ ಬಂದಾದ್ರೆ ಭಾರತಕ್ಕೆ ಮುಂದಿನ ಬರೋ ದಿನಗಳ ಸಂಕಷ್ಟವಾಗಬಹುದು. ಸದ್ಯಕ್ಕೆ ಕಚ್ಚಾ ತೈಲ ಸಮಸ್ಯೆ ಇಲ್ಲ, ಅಡುಗೆ ಅನಿಲ ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದೆ. ಅಂದ್ರೆ ಭಾರತದ ಜನರು ಯಾರೂ ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸಾಕಷ್ಟು ಪ್ರಮಾಣದಲ್ಲಿ ಭಾರತದ ಹತ್ತಿರ ಬೇರೆ ಬೇರೆ ಮಾರ್ಗಗಳಿಂದಲೂ ಕೂಡ ಕಚ್ಚಾ ತೈಲ, ಅಡುಗೆ ಅನಿಲ ಬರುತ್ತೆ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ಆದ್ರೂ ಕೂಡ ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕವೇ ಅಡುಗೆ ಅನಿಲ 60% ಬರುತ್ತೆ ಅಂತಾನೂ ಕೂಡ ಹೇಳಲಾಗುತ್ತೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಯಾರೋ ಒಬ್ರು ಮೊನ್ನೆ ವಾಷಿಂಗ್ಟನ್ ಅಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ರು, ಗುಂಡಿನ ದಾಳಿ ನಡೆಸಿದ್ರು. ಇದರ ಬೆನ್ನಲ್ಲೇ ಮತ್ತೆ ಏನಾದ್ರೂ ಇದು ಇರಾನ್ ಅವರು ಮಾಡಿಸಿದ್ದಾರೆ ಅಂತ ಗೊತ್ತಾದ್ರೆ ಯುದ್ಧ ಮತ್ತಷ್ಟು ಭೀಕರವಾಗಬಹುದು, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಆಗ್ಬಹುದು. ಇನ್ನು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ತುಂಬಾ ಜನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆಗಿ ಬಳಕೆ ಮಾಡ್ತಾ ಇದ್ದಾರೆ. ಈ ತರ ಮಾಡಿದ್ರೆ ಇದು ಶಿಕ್ಷಾರ್ಹ ಅಪರಾಧ ಅಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಳಿರುವಂತದ್ದು. ನೀವು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಯಾರು ಕೂಡ ಅಂಗಡಿಗಳಲ್ಲಿ ಬಳಸುವಂತಿಲ್ಲ. ಒಂದು ವೇಳೆ ಈ ತರ ಮಾಡಿದ್ರೆ ನಿಮಗೆ ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೋತಾರೆ. ಇನ್ನು ಎರಡನೇದಾಗಿ ಯಾರಾದ್ರೂ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡಿದ್ದಾದಲ್ಲಿ ಅವರ ವಿರುದ್ಧವೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ವೀಕ್ಷಕರೇ. ಇನ್ನು ನಿಮ್ಮ ಮನೆ ಹತ್ತಿರ PNG ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ ನಿಮಗೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ವಿತರಣೆ 3 ತಿಂಗಳ ನಂತರ ಬಂದ್ ಆಗಬಹುದು. ನೋಡಿ, ನಿಮ್ಮ ಮನೆ ಹತ್ರ PNG ಅಂದ್ರೆ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ರೆ ನೀವು ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಹೊಂದುವಂತಿಲ್ಲ ಅಂತ ಹೇಳಿದೆ. ಈಗ ಬನ್ನಿ ವೀಕ್ಷಕರೇ, ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಜನಗಣತಿ ಮಾಡಲು ಮನೆಗಳಿಗೆ ಶಿಕ್ಷಕರು, ಅಧಿಕಾರಿಗಳು ಬರ್ತಾ ಇದ್ದಾರೆ. ಹೌದು, ಕೇಂದ್ರ ಸರ್ಕಾರದ ಜನಗಣತಿ 2027ರ ಜನಗಣತಿ ಇದು ಮೊದಲನೇ ಹಂತ. ಈಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯುತ್ತೆ. ಅದೇ 2027ರ ಫೆಬ್ರವರಿ ಮಾರ್ಚ್ ಅಲ್ಲಿ ಮತ್ತೊಂದು ಸುತ್ತಿನ ಎರಡನೇ ಹಂತ ಕೂಡ ನಡೆಯುತ್ತೆ. ಈಗ 33 ಪ್ರಶ್ನೆಗಳನ್ನ ಕೇಳಲು ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದಿಂದಲೂ ಕೂಡ ನಿಮ್ಮ ಮನೆಗೆ ಬಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ರಲ್ಲ, ಅದೇ ತರ ಈಗ ಕೇಂದ್ರ ಸರ್ಕಾರದ ಜನಗಣತಿ ಅಂತಾನೆ ಹೇಳ್ಬೋದು. ಈ ಒಂದು 33 ಪ್ರಶ್ನೆಗಳಲ್ಲಿ ನಿಮ್ಮ ಮನೆಯ ಒಂದು ವಾಸ್ತವಿಕ ಯಾವ ತರ ಇದೆ ಅಂದ್ರೆ ಮನೆಯ ಗೋಡೆಗಳಿಗೆ ಯಾವ ಒಂದು ವಸ್ತು ಬಳಸಿದ್ದೀರಾ, ಮನೆಯ ಮೇಲ್ಛಾವಣಿಗೆ ಯಾವ ವಸ್ತು ಬಳಸಿದ್ದೀರಾ, ಟೈಲ್ಸ್ಗೆ ಯಾವ ವಸ್ತು ಬಳಸಿದ್ದೀರಾ, ಮತ್ತೆ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಕೊಠಡಿಗಳಿದ್ದಾವೆ, ಎಷ್ಟು ವಿವಾಹಿತ ದಂಪತಿಗಳು ಇದ್ದೀರಾ, ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳಲಿದ್ದಾರೆ. ಇನ್ನು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬಾತ್ರೂಮ್ಸ್ ಇದೆ, ಟಾಯ್ಲೆಟ್ಸ್ ಇದೆ, ಅದನ್ನು ಕೂಡ ಕೇಳ್ತಾರೆ. ಇನ್ನು ಮುಖ್ಯವಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವಾಸವಿದ್ದೀರಾ ಅದನ್ನು ಕೂಡ ಕೇಳಲಿದ್ದಾರೆ. ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಮೂಲ, ಮತ್ತೆ ಗ್ಯಾಸ್ ಕನೆಕ್ಷನ್ PNG ಇದೆಯಾ, LPG ಇದೆಯಾ, ಮತ್ತೆ ಮುಖ್ಯವಾಗಿ ಕೇಳಬೇಕಂದ್ರೆ ಉದ್ಯೋಗ ಏನ್ ಮಾಡ್ತೀರಾ, ಯಾವ ಒಂದು SC ನೋ ST ನೋ ಅಥವಾ ಇತರರಿಗೆ ಸೇರಿದ್ದೀರಾ ಅದನ್ನು ಕೂಡ ಕೇಳಲಿದ್ದಾರೆ ಈ ಒಂದು ಪ್ರಶ್ನೆಗಳಲ್ಲಿ. ಮತ್ತೆ ಕಂಪ್ಯೂಟರು, ಲ್ಯಾಪ್ಟಾಪ್, ಬೈಕು, ವಾಹನ, ಕಾರು ಏನಿದೆ ಅದನ್ನು ಕೂಡ ಈ ಒಂದು ಪ್ರಶ್ನೆಗಳಲ್ಲಿ ಇನ್ಕ್ಲೂಡ್ ಅನ್ನ ಮಾಡಿರುವಂತದ್ದು. ಈ ತರ ಒಟ್ಟು 33 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 33 ಪ್ರಶ್ನೆಗಳಿಗೆ ನೀವು ನಿಖರವಾದ ಉತ್ತರಗಳನ್ನ ಕೊಟ್ಟು ಜನಗಣತಿಯನ್ನ ಸಕ್ಸಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಿಂದಲೂ ಕೂಡ ಜನರಿಗೆ ಒಂದು ಮನವಿಯನ್ನ, ಸಲಹೆಯನ್ನ ಕೊಡಲಾಗಿದೆ. ಹೀಗಾಗಿ ನಿಮ್ಮ ಮನೆಗೂ ಕೂಡ ಯಾರಾದ್ರೂ ಗಣತಿ ಮಾಡೋರು ಬಂದಿದ್ರ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಈಗ ಕೊನೆಯದಾಗಿ ವೀಕ್ಷಕರೇ, ಪೇಟಿಎಂ ಪೇಮೆಂಟ್ ಬ್ಯಾಂಕ್, ಹೌದು ವೀಕ್ಷಕರೇ, ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ನ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿದೆ RBI ಕಡೆಯಿಂದ. ವೀಕ್ಷಕರೇ, ನೀವೇನಾದ್ರೂ ಪೇಟಿಎಂ ಆಪ್ ಬಳಸ್ತಾ ಇದ್ರೆ ನೀವು ಫೋನ್ ಪೇ, ಗೂಗಲ್ ಪೇ ತರ ಇದನ್ನ ಬಳಸಬಹುದು. ಅಂದ್ರೆ ಹಣ ಹಾಕೋದಕ್ಕೆ, ಹಣ ಬೇರೆಯವರಿಗೆ ಕಳಿಸೋದಕ್ಕೆ, ಇಸ್ಕೊಳ್ಳೋದಕ್ಕೆ ನೀವು ಇದನ್ನ ಬಳಸಬಹುದು. ಆದ್ರೆ ನೀವು ಪೇಟಿಎಂ ಅಕೌಂಟ್ ಅಲ್ಲಿ ಹಣವನ್ನ ಡೆಪಾಸಿಟ್ ಮಾಡ್ತೀರಾ ಅಂದ್ರೆ ಅದು ಇನ್ ಮುಂದೆ ಆಗೋದಿಲ್ಲ. ಎದಕ್ಕಂದ್ರೆ ಪೇಟಿಎಂ ನ ಬ್ಯಾಂಕ್ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ. ಬ್ಯಾಂಕಿಂಗ್ ನಿಯಮಗಳನ್ನ ಪೇಟಿಎಂ ಕಂಪನಿಯವರು ಫಾಲೋ ಮಾಡ್ತಿರ್ಲಿಲ್ಲ. RBI ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿದ್ರು ಅಂತ, ಪದೇ ಉಲ್ಲಂಘನೆ ಮಾಡಿದ್ರು ಅಂತ RBI ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ. ಇನ್ನು ಹೈಕೋರ್ಟ್ ಅಲ್ಲೂ ಕೂಡ ಈ ಒಂದು ಪೇಟಿಎಂ ಬ್ಯಾಂಕ್ ಅಕೌಂಟ್ ಅನ್ನ ಪೂರ್ತಿ ರದ್ದು ಮಾಡುವಂತೆ ಒಂದು ಅರ್ಜಿ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ತುಂಬಾ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನಾವು ಪೇಟಿಎಂ ಸ್ಕ್ಯಾನರ್ ನ ಬಳಸ್ತೀವಿ ಅಂಗಡಿದಾರರು. ನೀವು ಸ್ಕ್ಯಾನರ್ ಬಳಸಿ, ನೀವು ಪೇಟಿಎಂ ಮೂಲಕ ಹಣ ಹಾಕಿಸ್ಕೋಬಹುದು, ಹಣ ತಗೋಬಹುದು, ಹಣವನ್ನ ಬೇರೆಯವರಿಗೆ ಕಳಿಸಬಹುದು. ಇದನ್ನ ನೀವು ಫೋನ್ ಪೇ, ಗೂಗಲ್ ಪೇ ತರ ಯೂಸ್ ಮಾಡಬಹುದು. ಪೇಟಿಎಂ ಆಪ್ ಈಗಲೂ ಕೂಡ ವರ್ಕಿಂಗ್ ಅಲ್ಲಿ ಇದೆ. ಆದ್ರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮಾತ್ರ ರದ್ದಾಗಿದೆ.
ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಡೆಪಾಸಿಟ್ ಆಗಲ್ಲ. ಒಂದು ವೇಳೆ ನೀವು ಹಣ ಇಟ್ಟಿದ್ರು ಕೂಡ ವಾಪಸ್ ವಿಡ್ರಾವಲ್ ಮಾಡ್ಕೋಬಹುದು, ಅದಕ್ಕೂ ಕೂಡ ಏನು ಸಮಸ್ಯೆ ಇಲ್ಲ ಅಂತಾನು ಕೂಡ RBI ಹೇಳಿದೆ. ಯಾಕಂದ್ರೆ ತುಂಬಾ ಜನ ಪೇಟಿಎಂ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಟ್ಟಿದ್ದಾರೆ, ಅಂತವರಿಗೆ ಏನು ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಭರವಸೆ ಕೊಟ್ಟಿದೆ. ನೀವು ನಿಮ್ಮ ಹಣವನ್ನ ಬೇಕಂದ್ರೆ ವಾಪಸ್ ವಿಡ್ರಾವಲ್ ಮಾಡ್ಕೋಬಹುದು, ಬೇರೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಮತ್ತೆ ಭೀಕರವಾಗಬಹುದು. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಪಾಕಿಸ್ತಾನ ಇಂಟರ್ಮೀಡಿಯೇಟ್ ಆಗಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಇತ್ತ ಅಮೆರಿಕದವರನ್ನು ಕೂಡ ಇತ್ತ ಇರಾನ್ ಅವರನ್ನು ಕೂಡ ಕರೆಸಿ ಶಾಂತಿ ಸಭೆಯನ್ನ ಮಾಡ್ತಾ ಇದ್ರು. ಶಾಂತಿ ಸಭೆ ಫೇಲ್ ಆಗಿದೆ. ಮತ್ತೊಂದು ಹೇಳ್ಬೇಕಂದ್ರೆ ಈ ಒಂದು ಶಾಂತಿ ಸಭೆ ಫೇಲ್ ಆದ ಬೆನ್ನಲ್ಲೇ ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾಗೋ ಚಾನ್ಸ್ ಇದೆ. ಇನ್ನು ಎರಡನೇದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ವಾಷಿಂಗ್ಟನ್ ನಲ್ಲಿ ವೇದಿಕೆ ಮೇಲೆ ಇದ್ದಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಭೀಕರ ಗುಂಡಿನ ದಾಳಿ ನಡೆದಿದೆ. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ತಕ್ಷಣ ಟ್ರಂಪ್ ಅವರನ್ನ ಸಿಬ್ಬಂದಿಗಳು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಜಸ್ಟ್ ಮಿಸ್ ಅಂತಾನೆ ಹೇಳ್ಬಹುದು. ಒಂದು ವೇಳೆ ಗುಂಡು ತಾಗಿದ್ರೆ ಏನ್ ಬೇಕಾದ್ರೂ ಆಗಬಹುದಾಗಿತ್ತು. ದಾಳಿಯ ವೇಳೆ ವೇದಿಕೆ ಮೇಲೆ ಡೊನಾಲ್ಡ್ ಟ್ರಂಪ್ ಹಾಗೂ JD ವ್ಯಾನ್ಸ್ ಅವರಿದ್ರು ಕೂಡ ಅಂತಾನೂ ಕೂಡ ಹೇಳಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಕುರಿತು ಇನ್ನಷ್ಟು ಮಾಹಿತಿಯನ್ನ ನಿರೀಕ್ಷೆ ಮಾಡಲಾಗಿದೆ. ಆದ್ರೂ ಕೂಡ ನೋಡ್ಬೇಕಂದ್ರೆ ವೀಕ್ಷಕರೇ, ಇದು ಇರಾನ್ ಅವರು ಮಾಡಿಸಿದ್ರ ಅಥವಾ ಬೇರೆ ಯಾರಾದ್ರೂ ಮಾಡಿಸಿದ್ರ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ನಂತರ ಯುದ್ಧ ಬಗ್ಗೆ ಹೇಳೋದಾದ್ರೆ ಯುದ್ಧ ಮತ್ತೆ ಏನ್ ಬೇಕಾದ್ರೂ ಆಗ್ಬಹುದು. ಶಾಂತಿ ಸಭೆ ಕೂಡ ಈಗ ವಿಫಲವಾಗಿದೆ ಅಂತ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.